ಚೆನ್ನಮ್ಮನವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬು ಜಗಜೀವನ್ ರಾಮ್ ಅವರಿಗೆ, ವಿಶ್ವಗುರು ಬಸವಣ್ಣವರಿಗೆ ಜೈ ಶ್ರೀರಾಮ್. ಗಣಪತಿ ಬಪ್ಪ. ಇವತ್ತು ಬಂಧುಗಳೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇವತ್ತು ಅದು ನನ್ನ ಸಲುವಾಗಿಲ್ಲ, ಮತ್ತೆ ಯಾವುದೋ ಒಂದು ವ್ಯಕ್ತಿ ಸಲುವಾಗಿಲ್ಲ. ನಮ್ಮೆಲ್ಲರ ಗೌರವ ಅಭಿಮಾನ ಯಾಕೆ ಹೆಚ್ಚಾಗಿದೆ ಅಂದ್ರೆ ಸನಾತನ ಹಿಂದೂ ಧರ್ಮ ರಕ್ಷಣೆ ಮಾಡೋದ್ರ ಸಲುವಾಗಿ ನಮ್ಮೆಲ್ಲರ ಗೌರವ ಹೆಚ್ಚಾಗಿದೆ. ಯಾರೂ ವ್ಯಕ್ತಿ ತೊಟ್ಟವಲ್ಲ. ನಾವು ಗಟ್ಟಿಯಾಗಿ ಇವತ್ತು ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ. ಆ ಕಲ್ಪನೆಯೊಂದಿಗೆ ಲೋಕಮಾನ್ಯ ತಿಲಕರು ಗಜಾನೋತ್ಸವನ್ನ ಸಾರ್ವಜನಿಕ ಉತ್ಸವನ್ನಾಗಿ ಮಾಡಿದರು. ಇವತ್ತು ವೇದಿಕೆ ಮೇಲೆ ಇವತ್ತು ಹೇಳ್ತಾರೆ, ಎಲ್ಲ ವಿಧಾನಸಭೆಯಲ್ಲಿ ನಾನು ಎದ್ದು ನಿಂತರೆ ಎಲ್ಲ ರಾಜಕೀಯ ಪಕ್ಷದ ಶಾಸಕರು ಗೌರವ ಕೊಟ್ಟು ನಾ ಮಾತಾಡುವಂತ ಮುಖ್ಯಮಂತ್ರಿಗಳು ಹೇಳುದು ಎಲ್ಲರೂ ನನ್ನ ಮಾತುಗಳನ್ನು ಕೇಳ್ತಾರೆ. ನಾ ಯಾರು ಕೂಡ ಹೊಂದಾಣಿಕೆ ಇಲ್ಲ. ಸಿದ್ದರಾಮಯ್ಯನವ್ರು ಹೇಳಿದೆ, ನೀನು ಎಕ್ಸ್ಪೆಲ್ ಮಾಡ್ಯಾರ, ನೀನೇನು ಮಾತಾಡ್ತಿರ್ತಾರೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ನಾ ಹೇಳಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ದೇವೇಗೌಡರು ನಮ್ಮಲ್ಲಿ ಎಕ್ಸ್ಪೆಲ್ ಮಾಡಿದ್ರು. ಅವರಿಗೆ ಕೇಳಿಸಲಾರ್ದಾಗ ನಾಟಕ ಕಂಪನಿ ಮಾಡ್ತಾರೆ. ಏನಂದ್ರೆ ಅವ್ರು ಯಾಕೆ ನಾಟಕ ಮಾಡಿದ್ರು ಗೊತ್ತಾನ? ಏನಾರೇ ಅದಕ್ಕೆ ಉತ್ತರ ಕೊಡ್ಬೇಕಂತ ಹೇಳಿ ತಲೆಯಾಗ ಪ್ರಯತ್ನ ಮಾಡ್ತಾರೆ, ಏನು ಸಿಗಲಿಲ್ಲ. ನಡಿ ಈಗ ನಾನು ಅವ್ರು ಹೆಂಗೆ ನಿಂತು ಸ್ಟೈಲ್ದಾಗ ಇತ್ತು ಹಂಗೆ ಸ್ಟೈಲ್ದಾಗ ಅವಾಗ ದೇವೇಗೌಡರು ಹೊರಗೆ ಹಾಕಿದ್ದು ಖರೆ ಅನ್ರಿ. ಹೌದು, ನಿಮ್ಮನ್ನು ಹೊರಗೆ ಹಾಕಿದ್ರು ನೀವು ಮುಖ್ಯಮಂತ್ರಿ ಆಗಲಿ. ದೇವೇಗೌಡರು ಕುಮಾರಸ್ವಾಮಿ ಹೊರಗೆ ಹಾಕಿದ್ರು, ಸ್ವಂತ ಮಗನ್ನೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು. ಬಿಜೆಪಿ ಒಳಗೆ ಪಕ್ಷ ವಿರೋಧ ಕೆಲಸ ಮಾಡೋದಕ್ಕೆ ಯಡಿಯೂರಪ್ಪನ ಹೊರಗೆ ಹಾಕಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ. ಈಗ ನನ್ನ ಹೊರಗೆ ಹಾಕ್ಯಾರ, ನಾ ಮುಖ್ಯಮಂತ್ರಿ. ನಾಯೇನು ಈಗ ಇಲ್ಲೆಲ್ಲ ಸಮಾಜದವರಾದಾರ. ಯಾವ ಸಮಾಜಗಳಿಗೂ ಸಹ ಅನ್ಯಾಯ ಆಗದಂತೆ ಅವರ ಹಕ್ಕನ್ನು ಕೊಡಿಸೋದ್ರ ಜೊತೆಗೆ ಇಡೀ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕನ್ನೋಂಥ ಶಪಥ ಬಿಟ್ಟರೆ ನಮ್ಮ ಬಳಿ ಯಾವುದೇ ದುರಾಸೆ ಇಲ್ಲ. ನಾವೇನ ಮುಖ್ಯಮಂತ್ರಿಯಾಗಿ ಲೂಟಿ ಮಾಡಿ ದುಬೈದಾಗ ಆಸ್ತಿ ಮಾಡ್ಬೇಕ ನಾವಲ್ಲ, ಅಮೆರಿಕದಾಗ ಆಸ್ತಿ ಮಾಡ್ಬೇಕ ನಾವಲ್ಲ, ಸಿಂಗಾಪುರ್ನಾಗ ಹಡಗು ತಗೋಬೇಕ ನಾವಲ್ಲ. ಈ ಕರ್ನಾಟಕದ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು, ಎಲ್ಲರೂ ಸ್ವಾಭಿಮಾನದಿಂದ ಮಾಡಬೇಕು. ಬಂದವರೇ, ಇವತ್ತಿನ ರಾಜಕಾರಣ ನೋಡ್ಲಕತ್ತೀರಿ. ಜನರ ಮುಂದೆ ಮತ್ತೊಂದು ಪರ್ಯಾಯ ಆಪ್ಷನ್ ಇಲ್ಲ ಕರ್ನಾಟಕ. ಸಾಕವೇ ಸ್ವಂಟಿ ನೋಡಿ 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 ಸಾಕೆ. ಅವ್ರ ಅಪ್ಪ ಗಣನೆ ಮಗ ಆಗ್ತದ, ಮಗ ಗಣನೆ ಮೊಮ್ಮಗ ಆಗ್ತದ. ಮತ್ತೆ ನಾವು ಹುಡುಕಿದವರನ್ನು ಕಿಸಿಲಕ್ಕಿದ್ದೀವಿ. ಬದಲಾವಣೆ ಆಗ್ಬೇಕಿಲ್ವ? ಬದಲಾವಣೆ ಯಾಕಾಗ್ಬೇಕಂದ್ರ ಇವತ್ತೇನು ಯುವಕರು ನೀವು ಒಂದು ಆಶೀರ್ವಾದದಿಂದ ನಮ್ಮ ನೌಕರಿ ಸಿಗ್ತೈತಿ, ನಮ್ಮ ಅಭಿವೃದ್ಧಿ ಆದ್ರೆ ನಮ್ಗೆ ನೀರಾವರಿ ಆಗ್ತದ, ನಮಗೆ ಸಿಗುವಂತ ಮೀಸಲಾತಿ ಸೌಲಭ್ಯ ಸಿಗ್ಬೇಕು, ನಾವು ಎಲ್ಲರಂಗೆ ಸ್ವಾಭಿಮಾನದಿಂದ ಜೀವನ ಮಾಡ್ಬೇಕು ಅಂತ ಕನಸಿಟ್ಕೊಂಡಿರ್ತ ಯುವಕರು
ಇವತ್ತು ರಾಜ್ಯದಲ್ಲಿ ನಿರಾಶಾಗಿದ್ದಾರೆ. ಬರೀ ಗ್ಯಾರಂಟಿದಿಂದ ಏನೂ ಆಗುವುದಿಲ್ಲ. ನಾವು ಉದ್ಯೋಗ ಸೃಷ್ಟಿಯಾಗಬೇಕು. ಪ್ರತಿಯೊಂದು ಕುಟುಂಬದಾಗ ಒಬ್ಬನಿಗೆ ಉದ್ಯೋಗ ಹೊಟ್ಟೆ ತುಂಬ ಕನಿಷ್ಠ 15ರಿಂದ 20,000 ರೂಪಾಯಿ ಒಂದು ಕುಟುಂಬಕ್ಕೆ ತಿಂಗಳ ನೌಕರಿ ಮಾಡಿ ಅಥವಾ ಕಾಯಕ ಮಾಡಿ ಇವತ್ತು ಮನಿ ನಡೆಸುವಂತ ನಿಮ್ಮ ಗ್ಯಾರಂಟಿ ನಾವು ಕೊಡುತ್ತ ಭಿಕ್ಷಾಟನೆಯಿಂದ ನಾವು ದೊಡ್ಡವರಾಗುವುದಿಲ್ಲ. ನಾವೇ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇವೆಲ್ಲ ಬಿಡ್ರಿ, 1,15,000 ಕೋಟಿ ರೂಪಾಯಿ ಸಾಲ ಮಾಡಿರಿ. ಈ ಸಲ ಬಜೆಟ್ನಾಗ ಹೇಳ್ಕೊಂಡಿರಿ. ಇನ್ನೊಂದು 2 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ರಿ. ಆಲಮಟ್ಟಿ ಯೋಜನಾ 18 ಲಕ್ಷ ಎಕರೆ ನೀರಾವರಿಗೊಂತ ಆಲಮಟ್ಟಿಯನ್ನ 524 ಎಕರೆ ಮಾಡಿದ್ರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಯಾರಿಗೂ ಅಕ್ಕಿ ಬೇಕಾಗಿಲ್ಲ, ಮುಖಕ್ಕೆ ಬಸ್ ಬೇಕಾಗಿಲ್ಲ, 2,000 ರೂಪಾಯಿ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿತ್ತು ಸ್ವಾಭಿಮಾನದಿಂದ ಜೀವನ ಮಾಡುವಂತ ಒಂದು ಕಾಲ ಬರಬೇಕಾಗಿದೆ. ಬಂಧುಗಳೇ, ಇವತ್ತಿನ ಕರ್ನಾಟಕದಲ್ಲಿ ಎಲ್ಲ ಕಡೆ ಆಟ ಆಡ್ತಾ ಇದ್ದೀವಿ. ನಿನ್ನೆ ಹಿಡ್ಕಲ್ ಹೋಗಿದ್ದೆ. ಒಂದು 4-5 ಹಳ್ಳಿಯಲ್ಲಿ 100,000 ಕಾರ್ಯಕರ್ತರು ಒಂದೇ ಘೋಷಣೆ ಕೂಗ್ತಾ ಇದ್ರು. ಮುಂದಿನ ಮುಖ್ಯಮಂತ್ರಿ ಬಸನಗೌಡ ಪಾಟೀಲ್. ಇವತ್ತು ಜನ ನನ್ನ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಮನುಷ್ಯನಿಂದ ಏನಾರೇ ಆಗ್ಬೋದು, ಏನಾರೇ ಒಂದು ಒಳ್ಳೆ ಕೆಲಸ ಮಾಡ್ತಾನೆ. ಬರೇ 3-4 ವರ್ಷನಾಗ ಬಿಜಾಪುರ ಹೆಂಗಿತ್ತು, ಈಗ ಹೆಂಗಾಯ್ತು ಅನ್ನೋದು ಇಡೀ ಕರ್ನಾಟಕದಲ್ಲಿ ಇವತ್ತ ಜನರಿಗೆ ಕೊಡ್ತಾರೆ. ಇವತ್ತ ಒಂದು ಬಿಜಾಪುರನ್ನ ಇಟ್ಟು ಅಭಿವೃದ್ಧಿ ಮಾಡ್ಯಾನಂದ್ರ ಇಂಥವ್ರಿಗೆ ಕರ್ನಾಟಕ ಕೊಟ್ಟರೆ ಯಾವ ರೀತಿ ಅಭಿವೃದ್ಧಿ ಆಗ್ತೈತೆ ಅನ್ನೋದು ಒಂದು ಆಶಯ ಇಟ್ಕೊಳ್ತಾರೆ. ಅಭಿವೃದ್ಧಿ ಆದ್ರೆ ನಮ್ಗೆ ಉದ್ಯೋಗ ಸಿಗ್ತದೆ. ಇಷ್ಟೆಲ್ಲ ರೋಡ್ಗಳು, ಡ್ರೈನೇಜು ಎಲ್ಲರೂ ಒಂದೇ ರೋಡ್ ಕೆಟ್ಟವ ನಾವು ಮಾಡಿದ್ಮ್ಯಾಗ ಯಾವ ಕಿತ್ಕೊಂಡು ಹೋಗ್ಯಾವ. ಬೆಂಗಳೂರಿನ ಕಿತ್ಕೊಂಡು ಹೋಗ್ಯಾವ. ಹಡಗದಾಗ ಹೇಳಕತ್ತಾರ. ಹಡಗದಾಗ ಏನೈತಿ ಬೆಂಗಳೂರು ಪರಿಸ್ಥಿತಿ? ಇಲ್ಲಿ ಕೆಲವೊಂದು ಉಪಾಧ್ಯಾಯಗಳು ನಮ್ಮ ಕಾರ್ಪೊರೇಟರ್ ನಮ್ಮ ಹೆಸರು ಕಳಿಸ್ಬೇಕಂತ ಉಪವಾಸ ಕುಂತಿರ್ತಾರೆ. ಎಂದ್ರೆ ಉಪವಾಸ ಕುಂತಾರೆ ಮಕ್ಕಳು. ತಮ್ಮದಲ್ಲಿ ಒಂದೇನೋ ಐತಿ, ಅದಕ್ಕೆ ನೀರು ಬಂದವ ಅಂತ ಹೇಳಿ ಇವ್ರ ಮುಖ ನೀರು ಬಂದವ. ಜನರ ಸಲುವಾಗಿ ಅಲ್ಲ. ಬಿಜಾಪುರ ಜನ ಶಾಣೆ ಅದಾರ. ನೀವು ಯಾರು ನಮ್ಮ ಗುರು ಗಚ್ಚಿನ ಮಟ್ಟ ಹೇಳದಲ್ಲ, ಯಾರು ಏನು ಸಿಗದೆ ಆಡಿದ್ರು ಸಹ ಏನು ಕಿತ್ಕೋದಾಗುವುದಿಲ್ಲ. ಜನರಿಗೆ ಬೇಕಾಗಿದ್ದು ಬಿಜಾಪುರ ಭಗವಾನ್ ಜಡ್ಡ ಕೈಗಿರಬೇಕು. ಒಬ್ಬ ಗಟ್ಟಿ ಮುಟ್ಟಿ MLA ಇರಬೇಕು. ಆರಾಮ್ ಗಣೇಶ ಚೌಧರಿ ಡಿಜೆ ಬಾರ್ಸ್ಲಕ್ ಪರ್ಮಿಷನ್ ಕೊಡಬೇಕು. ಹೌದಲ್ಲ? ಬಿಜಾಪುರದಾಗ ಫ್ರೀ ಎಲ್ಲ ರೈತರು ಇಡೀ ಕರ್ನಾಟಕದಾಗ ಅಲ್ಲಿ MLAಗಳು ಫೋನ್ ಮಾಡ್ತಾರ ನನಗೆ, ಏನ್ರಿ ನಮ್ಮ ಹುಡುಗರು ಎಲ್ಲ ಬಿಜಾಪುರ ಡಿಜೆ ಫ್ರೀ ಐತಿ, ನಿಮ್ಗೇನು ಬ್ಯಾನ್ ಆಗೈತಿ ಅಂತ. ನೀವು ಮಾತಾಡಿದ್ರಪ್ಪ ತಮ್ಮೆಯಲ್ಲಿ ನಿಮ್ಮ ಬಲ್ಲಿ. ನಾ ಹೇಳಿದಲ್ಲ ಮಾನ್ಯ ವಿಧಾನಸಭಾದಾಗ ಹೇಳಿದಿಲ್ಲ ನಿಮಗೆ ಡಿಜೆ ಹಚ್ಚಿದ್ರೆ ಬ್ಯಾನ್ ಆಗ್ತದ. 5 ಸಲ ಒದರ್ತಿರಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಇದ್ದೇ ಒದರ್ಬೇಕಾಗ್ತದೆ. ಇವತ್ತೊಬ್ಬ ಯಾವ ರಾಜಕಾರಣಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ನೋಡ್ರಿ, ನಾವು ಹಿಂದೂ ಹುಡುಗರಂಗ ಯಾರು ಏನೇನು ಮಾಡಿ ನಾವು ಮಾಡೋದಿಲ್ಲ, ನಾವು ಬಹಳ ಶಿಸ್ತಿನಿಂದ ಇರ್ತೀವಿ ಅಂತ ಹೇಳಿದ್ರೆ ನಾ ಏನಂದೆ, ಹೌದಪ್ಪ ನಮ್ಮ ದಾರು ಕುಡಿತಾರೆ, ಹುಡುಗ ತಪ್ಪು ಮಾಡ್ತಾರೆ, ಭಾರಿ ಡ್ಯಾನ್ಸ್ ಮಾಡ್ತಾರೆ. ಆದ್ರ ನಿಮ್ಮ ಸಮಾಜದಂಗ ಈ ದೇಶದ ಅನ್ನ ತಿಂದು ನೀರು ಗಾಳಿ ಸ್ವೀಕಾರ ಮಾಡಿ ಒಬ್ಬ ಹಿಂದೂ ದೇಶದ ವಿರುದ್ಧ ತಾಯ್ಗಂಡು ಕೆಲಸ ಮಾಡಿಲ್ಲ. ಅದೇ ಸನಾತನ
ಯಾರು ನಮ್ಮವ್ರು ಭಾರತ ಮಾತಾಡಿ ಏನಾದ್ರು ತಿಕ್ಕಾಡ್ತೀವಿ ಅಂತ ನಾವು ನಮ್ಮ ಧರ್ಮಕ್ಕೆ ಕೆಲವು ಕಠಿಣ ಮಕ್ಕಳು ನಮ್ಮಲ್ಲಿ ಅದಾವು, ಅವು ನಮಗೆ ಹುಟ್ಟಿ ಅವ್ರಂಗೆ ಮಾತಾಡ್ತಾವೆ. ಅದ್ರಾಗ ಒಂದು 2-3 ಸ್ವಾಮಿಗಳು ಕೂಡ ಅವು ಕಮ್ಯುನಿಸ್ಟ್ರೇ, ಸುಮ್ಮನೆ ಎಲ್ಲರಿಗೂ ಕಾಲು ಮುಗಿ ಮಾಡಿದ ಸ್ವಾಮಿಗಳು. ಯಾರು ಸನಾತನ ಧರ್ಮಕ್ಕೆ ಗೌರವ ಕೊಡ್ತಾರ, ಯಾರು ನಿಜವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಕೊಡ್ತಾರ, ವಿಶ್ವಗುರು ಬಸವಣ್ಣ ಗೌರವ ಕೊಡ್ತಾರ, ಪಂಚಪೀಠದವರಿಗೆ ಗೌರವ ಕೊಡ್ತಾರ, ಎಲ್ಲ ಆದಿಶಂಕರಾಚಾರ್ಯರು ಋಷಿ ಮುನಿಗಳಿಗೆ ಗೌರವ ಕೊಡ್ತಾರ. ನಮ್ಮ ಧರ್ಮದ ಗುರುಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಅಸಹ್ಯ ಮಾತಾಡಂತ ಸ್ವಾಮಿಗಳಿಗೂ ಕಾಲು ಮುಗಿಬೇಡ. ಕಾಲ ಮುಗಿದು ಬಂದ್ ಮಾಡಿ ಅವ್ರದ್ದು ಬಂದಾಗ್ಬಿಡ್ತೈತಿ. ಯಾಕ ಏನ್ ಬೇಕಾದ್ರೆ ಮಾತಾಡ್ತಾರೆ. ಒಬ್ಬ ಸ್ವಾಮಿ ಮಾತಾಡ್ತಾನೆ, ದಾವಣಗೆರೆ ಕಡೆ ಅದಾನ, ಲಿಂಗಾಯತರು ಇಸ್ಲಾಂ ಒಂದೇ ಸಮಾನವು. ಏನಾರು ನನ್ನ ಮಗಳನ್ನ ನಾನೇ ಲಗ್ನ ಆಗ್ತೇನೆ, ಏನ್ ನನ್ನ ತಂಗಿನೇ ನಾ ಲಗ್ನ ಆಗ್ತೀನಿ. ಲಿಂಗಾಯತರು ಮಕ್ಕಳು ಮಂದಿ ಬೀರ್ಸವ್ರು ಬೇರೆ ಅಂತ, ಲಿಂಗಾಯತರು ಬೇರೆ ಅಂತ. ಹಂಗೆ ಒಲಿದ್ರು ಬಸವಣ್ಣ ಶ್ರೇಷ್ಠ, ಅದೇ ಪಂಚಪೀಠನು ಶ್ರೇಷ್ಠ, ಬಸವಣ್ಣು ಶ್ರೇಷ್ಠ, ಅಂಬೇಡ್ಕರ್ನು ನಮ್ಗೆ ಶ್ರೇಷ್ಠ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಗೆ ಶ್ರೇಷ್ಠ, ಕ್ರಾಂತಿ ವೀರ ಸಂಗೊಳ್ಳಿ ರಾಯನು ನಮ್ಗೆ ಶ್ರೇಷ್ಠ, ಸ್ವಾತಂತ್ರ್ಯ ವೀರ ಸಾವರ್ಕರು ನಮಗೆ ಶ್ರೇಷ್ಠ, ಬಾಬು ಜಗಜೀವನರಾಮರು ನಮ್ಗೆ ಶ್ರೇಷ್ಠ, ಹಡಪದ ಅಪ್ಪನೂ ನಮಗೆ ಶ್ರೇಷ್ಠ, ಸರ್ವತನೂ ನಮಗೆ ಶ್ರೇಷ್ಠ. ಎಲ್ಲರೂ ವೀರಗಾಳಿ ಕಿತ್ತು ಚೆನ್ನಮ್ಮ ನಮಗೆ ಶ್ರೇಷ್ಠ, ಮಣಿಕೆ ಹೋಗವನು ನಮಗೆ ಶ್ರೇಷ್ಠ, ಮಹರ್ಷಿ ವಾಲ್ಮೀಕಿ ನಮಗೆ ಶ್ರೇಷ್ಠ. ಯಾಕಂದ್ರೆ ರಾಮಾಯಣ ಬರೆದವರೇ ಮಹರ್ಷಿ ವಾಲ್ಮೀಕಿ. ಎಲ್ಲ ಜಾತಿ ಮಾಡಿರೋದು ನಾವು. ರಾಮಾಯಣ ಬರೆದವ್ರು ಯಾರು? ವಾಲ್ಮೀಕಿ ಜನಾಂಗದ ಮಹರ್ಷಿ ವಾಲ್ಮೀಕಿ. ಎಷ್ಟೇ ಜನಾಂಗದವ್ರು ಬ್ರಾಹ್ಮಣರು ಬರ್ತಾರ. ಇವಾಗ ಮಹಾಭಾರತ ಬರೆದವ್ರು ಯಾರು? ವೇದವ್ಯಾಸರು. ಯಾರು? ಗಂಗಾ ಮತಸ್ಥರು, ಹಲವಾರು ಕಬ್ಬಲಿಗೆ ನಾವು ಕರಿತೀವಲ್ಲ ಆ ಸಮುದಾಯ. ಮತ್ತೆ ನಮ್ಮ ಜಾತಿ, ನಮ್ಮ ಪ್ರತಾಪ್ ಬೆಳೆದಲ್ಲ. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಅದು ದೇಶದ ಮುಂದೆ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆದ ಮ್ಯಾಗ ಆಕಾಶವಾಣಿ ಇಂಟರ್ವ್ಯೂದಾಗ ಹೇಳ್ತಾರೆ. ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಭಾರತದಲ್ಲಿ ರಾಮಾಯಣ ಬರೆದವರು ನಿಮ್ನ ವರ್ಗದವರು, ಅಂದ್ರೆ ಎಷ್ಟೇ ಜನಾಂಗದವರು. ಮಹಾಭಾರತ ಬರೆದವರು ವೇದವ್ಯಾಸರು, ಗಂಗಾ ಮತಸ್ಥರು. ಇವತ್ತು ನನ್ನ ಹೃದಯ ಅಂದ್ರೆ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಹೃದಯವಂತರ ಭಾರತದ ಪವಿತ್ರ ಸಂವಿಧಾನವನ್ನು ಒಬ್ಬ ದಲಿತನ ಬರೆಯುವಂತ ಒಂದು ಅವಕಾಶ ಭಾರತ ಸಿಕ್ಕಿದೆ. ಅವ್ರೇನ್ ತಪ್ಪ ಮಾಡ್ಯಾರಪ್ಪ? ಕೃಷ್ಣ ಯಾರು? ಬ್ರಾಹ್ಮಣರು ಪೂಜೆ ಮಾಡೋರು ಯಾರು? ಕೃಷ್ಣನ್ ಪೂಜೆ ಮಾಡ್ತಾರೆ. ಯಾರಪ್ಪ ಕೃಷ್ಣ? ಗೊಲ್ಲರ ಕೃಷ್ಣ. ರಾಮನ ಪೂಜೆ ಮಾಡ್ತಾರೆ. ಕ್ಷತ್ರಿಯ ಏನಾಗ್ಬಿಟ್ಟದಂದ್ರೆ ನೀವು ಶ್ರೇಷ್ಠ, ನೀವು ಶ್ರೇಷ್ಠ ಅಂತ ಹೇಳಿ ಈಗ ಪಂಚಪೀಠದವ್ರು ಶ್ರೇಷ್ಠ, ಬಸವಣ್ಣ ಶ್ರೇಷ್ಠ, ಪೀಠದಲ್ಲ. ಪಂಚಪೀಠನೂ ಶ್ರೇಷ್ಠ, ಬಸವಣ್ಣೂ ಶ್ರೇಷ್ಠ. ಪಂಚಪೀಠನೂ ನಮ್ಮ ಮೂಲದು. ಶ್ರೀಮದ್ ರೇಣುಕಾಚಾರ್ಯ ಏನಿದ್ರಲ್ಲ ಅವ್ರ ಬಗ್ಗೆ ಟೀಕೆ ಯಾಕೆ ಮಾಡ್ತಾರೆ? ಬಸವಣ್ಣವ್ರ ಕೆಲವು ವಿಚಾರಗಳನ್ನ ಅವ್ರೇನು ಸ್ಥಾನ ಕೊಡಿ. ಯಾಕಂದ್ರೆ ನನ್ನ ಹೆಸರೇ ಬಸವಣ್ಣಗೌಡ ಐತಿ. ಅದಕ್ಕೆ ಬಂಧುಗಳೇ, ಇವತ್ತೇನು ನಾವೆಲ್ಲ ಒಂದು ಹಾಕ್ಬೇಕು. ಜಾತಿ ಹೊರಬರ್ಬೇಕು. ನಮ್ಮ ಮನ್ಯಾಗ ಕಾರ್ಯ ಇದ್ರ, ಲಗ್ನ ಇದ್ರ, ಎಲೆ ಇದ್ರು ನಮ್ಮ ಸಮಾಜದಾಗ ಕರಿತೀವಿ. ಅದೆಲ್ಲ ಸಮಾಜದವ್ರು ಕರಿತೀರಿ. ಬರೀ ನಮ್ಮ ಜಾತಿಯವ್ರ ಮತ್ತೆ ಕರೆದು ಲಗ್ನ ಮಾಡ್ಕೊತೀವಿ.
ಎಲ್ಲ ಒಬ್ಬ ದಲಿತ ಮನುಷ್ಯ ಇದ್ರು ಕಟ್ಟಿ. ಈಗ ಅಸ್ಪೃಶ್ಯತೆ ಎಲ್ಲೈತಪ್ಪ, ಎಲ್ಲರೂ ಒಂದೇ ಕುರ್ಚಿನ ಕೊಟ್ಟು ನನಗೇನು ಬೇರೆ ಕುರ್ಚಿ ಹಾಕಿರಲ್ಲ, ಗುರು ಬೇರೆ ಸಂಘ ಸಚಿವರು ಬೇರೆ ಎಲ್ಲರೂ ದಲಿತರದಾರ, ಹಿಂದುಳಿದರದಾರ, ಮರಾಠರದಾರ, ಜೈನರದಾರ, ಪಾರ್ಸಿಗಳದಾರ. ನೋಡ್ರಿ ಪಾರ್ಸಿಗಳು ಟಾಟಾ ಇವತ್ತು ರತನ್ ಟಾಟಾ ಮೇಲೆ ಕೇಳಿರಲಿಲ್ಲ. ಮೊದಲು ನಮ್ಮ ದೇಶಕ್ಕೆ ಬರುವಾಗ ಪಾರ್ಸಿಗಳು ಬಂದ್ರೆ ಈ ದೇಶಕ್ಕೆ, ಯಾಕಂದ್ರೆ ಅಲ್ಲಿ ಇರಾನದಾಗ ಓಡಿಸ್ಬಿಟ್ರು. ಅಲ್ಲಿ ಇರಾನ ಪೂರ್ತಿ ಪಾರ್ಸಿಗಳಿದ್ರು. ಬರೀ 4,000 ಮುಸಲ್ಮಾನರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಗೊತ್ತು. ಇರಾನ್ ಪೂರ್ತಿ ಇಸ್ಲಾಂ ಕಂಟ್ರಿ. ಅವ್ರು ಬಂದಾಗ ಒಬ್ಬ ರಾಜನ ಬಳಿ ಬರ್ತಾರ, ಮಾಲಿಕತ್ ರಾಜನ ಬಳಿ ಪಾರ್ಸಿಗಳು ಬಂದಾಗ ಹೇಳ್ತಾರ, ರಾಜನ ಕೇಳ್ತಾನೆ, ಹೌದಪ್ಪ ನಿಮಗೆಲ್ಲ ನಾವು ಆಶ್ರಯ ಕೊಡ್ತೀವಿ, ನೀವು ನಾಳೆ ತೂಕ ಕೊಟ್ರೆ ಹೆಂಗಂತ ಕೇಳಿದಾಗ ಪಾರ್ಸಿಗಳ ಅವ್ರು ಏನು ಹಿರಿಯರು ಏನು ಹೇಳ್ತಾರೆ, ಮಹಾರಾಜರ ಒಂದು ಗಡಿಗೆ ಹಾಲು ತರ್ಸರಿ, ಹಾಲು ತರ್ಸಿ ಇಡ್ತಾರ. ಅವಾಗ ಹೇಳ್ತಾರ ಪಾರ್ಸಿಗಳು ಅದರೊಳಗೆ ಜೇನು ತುಪ್ಪ ಹಾಕ್ತಾರೆ, ಸಕ್ಕರೆ. ನಾವು ಭಾರತದಲ್ಲಿ ನಿಮ್ಮ ಏನು ದೇಶದಲ್ಲಿ ಹಾಲಿನಲ್ಲಿ ಸಕ್ಕರೆ ಜೇನುತುಪ್ಪ ಹಾಕಿರ್ತೀವಿ ಅನ್ನೋಂಥದ್ದು ಪಾರ್ಸಿ ಜನ ಹೇಳ್ತಿದ್ದೀನಿ. ಟಾಟಾ ಈ ದೇಶದಲ್ಲಿ ಟಾಟಾ ಜೇಮ್ಸ್ ಶೇಟ್ಸಿ ನಾನ್ಸಿ ಟಾಟಾ ಅನ್ನುವಂಥ JRD ಟಾಟಾ ಇವತ್ತೇನಾರೆ ಹೆಚ್ಚು ದಾನ ಯಾರ್ಯಾರ ದೇಶನಾಗ ಯಾರು ಕೊಡ್ತಿದ್ರ ಇವತ್ತು ಟಾಟಾ ಬಂದ ತಕ್ಷಣ ದೇಶದ ವಿರುದ್ಧ ಕೆಲಸ ಮಾಡಲಿಲ್ಲ. ಟಾಟಾ ಬಂದ ತಕ್ಷಣ ದೇಶದ ವಿರುದ್ಧ ಕೆಲಸ ಮಾಡಿ. ಆದ್ರೆ ಇಲ್ಲಿರುವಂತ ಕಳಸುಳಿ ಮಕ್ಕಳು ಯಾವ ಬಾಬರೋ ಗೊತ್ತಿಲ್ಲ, ಬಾಬರ್ ಯಾವ ಗೊತ್ತಿಲ್ಲ. ಬಾಬರ್ನ ಮಗ ಹುಮಾಯೂನ್ ಯಾವನೋ, ಔರಂಗಜೇಬ, ಅಕ್ಬರ್, ನಮ್ಮವ್ರು ಯಾರಿಗೂ ತಗೋಕಟ್ಟಿಲ್ಲ. ಹಿಂದೂ ಸಮಾಜ ಮತ್ತೊಂದು ದೇಶದ ಬಗ್ಗೆ ದಾಳಿ ಮಾಡಿಲ್ಲ, ಮತ್ತೊಬ್ಬ ರಾಷ್ಟ್ರ ಕಟ್ಕೊಂಡಿಲ್ಲ. ನಮ್ಮ ದೇಶನೇ ಹೊರಕೋದು. ಅಫ್ಘಾನಿಸ್ತಾನ ನಮ್ಮ ಕಡೆ ಇತ್ತು. ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಒಂದಾಗ್ಬೋದು, ಒಂದಾಗ್ಯಾರ. ದಲಿತ ಮುಸ್ಲಿಂ ಬಾಯಿ ಬಾಯಿ ಎಂದೂ ದೇಶದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಅವರ ಸಂಖ್ಯೆ ಹೆಚ್ಚಾಯ್ತಂದ್ರ ಭಾರತ ಆಗಿರುವುದಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಪುಣ್ಯಾತ್ಮ ಅವ್ರು ಹೇಳ್ಯಾರ. ದೇಶ ವಿಭಜನೆ ಟೈಮ್ನಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ಪಾಕಿಸ್ತಾನ ಎರಡು ರಾಷ್ಟ್ರಗಳನ್ನು ಎದಕ್ ಮಾಡ್ಲಕತ್ತಿರಪ್ಪ ಅಂದ್ರೆ ಜಾತಿ ಮ್ಯಾಗ ಮಾಡ್ಲಕ್ಕ. ಮುಸಲ್ಮಾನರು ಬೇಡಿದ್ರು ನಾವು ಪಾಕಿಸ್ತಾನ ಬೇಕು, ಈ ಗೋಮೂತ್ರ ಕುಡಿಯೋ ಜೋಡ ನಾವು ಇರುವುದಿಲ್ಲ, ನಮ್ ಬೇರೆ ಕೊಡ್ರಿ ಅಂತ ಹೇಳಿದ್ರು ಮೊಹಮ್ಮದ್ ಅಲಿ ಜಿನ್ನಾ. ಅವಾಗ ನೆಹರು ಗಾಂಧಿ ಕೂಡಿ ಭಾರತ ಇಬ್ಬಾಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅಂಬೇಡ್ಕರ್ ಹೇಳ್ತಾರೆ, ಜಾತಿಯ ಆಧಾರ ಮ್ಯಾಗನೇ ನೀವು ಓದಿಲಾಗುತ್ತೆ ದೇಶ. ಭಾರತ ಹಿಂದೂಗಳ ಸಲುವಾಗಿ, ಪಾಕಿಸ್ತಾನ ಯಾರ ಸಲುವಾಗಿ? ಅವ್ರ ಸಾಬ್ರ ಸಲುವಾಗಿ. ಹಂಗಾದ್ರೆ ಇಲ್ಲಿರುವ ಸಾಬ್ರನ್ನೆಲ್ಲ ಆ ಕಡೆ ಕಳಿಸ್ರಿ, ಅಲ್ಲಿರುವ ಹಿಂದೂಗಳ ದಲಿತರನ್ನ ಭಾರತಕ್ಕೆ ತಗೊಂಡು ಬಂದಂತ ಹೇಳಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಪುಣ್ಯಾತ್ಮನ ಹೆಸರು ತಗೊಂಡಿತ್ತು, ಸಂವಿಧಾನ ಪುಸ್ತಕ ಇಟ್ಕೊಂಡು ಹೇಳ್ತಾರೆ ನನ್ನ ಮಕ್ಕಳು. ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂತ ಪುಣ್ಯಾತ್ಮನಿಗೆ ದಿಲ್ಲಿ ಒಳಗ ಮಣ್ಣು ಮಾಡ್ಲಕ್ಕ 6x6 ಗುಮ್ಮ 6 ಕೋಟಿ ಒಂದು ಜಾಗ ಕೊಡಲಿಲ್ಲ. ಯಾವ ಅಂಬೇಡ್ಕರ್ ಅವ್ರ ಕಥೆ ಕೇಳಿದ್ರೆ ಪುಣ್ಯಾತ್ಮ ದಿಲ್ಲಿಯಿಂದ ಮುಂಬೈ ತಗೊಂಡು ಬರ್ತಾರೆ ಅವ್ರ ಶರೀರ, ಪಾರ್ಥಿವ ಶರೀರ. ಅವಾಗ ವಿಮಾನಕ್ಕೆ ವಿಮಾನ ಸಹಿತ ಕೊಟ್ಟಿಲ್ಲ. ಅಂಬೇಡ್ಕರ್ ಕಾರ್ ಮಾರಿ ಆ ರೊಕ್ಕ ತುಂಬಿ ಅಂಬೇಡ್ಕರ್ ಪಾರ್ಥಿವ ಶರೀರನ್ನ ಒಂದು ಬೀಚ್ನಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ಆಗ್ತದೆ. ಇವತ್ತು ಈ ಮಕ್ಕಳು ಹೇಳ್ತಾರೆ ಸಂವಿಧಾನ ನಮ್ಮ ರಕ್ಷಣಾ ಕಟ್ಟ ನೋಡಕ್ ರೆಡಿ. ಅಂಬೇಡ್ಕರ್ಗೆ ಭಾರತ ರತ್ನ ಕೊಂಡಾರ್ದವರು. ಈ ನೆಹರು ಯಾರು ಭಾರತ ರತ್ನ ಕೊಟ್ಟಿರಲಿಲ್ಲ, ನಾನೇ ತಗೊಂಡ.
ನಾನೇನು ಶಾಲೆ ಹಾಕೊಂಡು ಭಾರತ ರತ್ನ ಜವಾಹರ್ಲಾಲ್ ಅವನೇ ಮುಂದೆ ಇಂದಿರಾ ಗಾಂಧಿಗೂ ಯಾರು ಕೊಟ್ಟಿಲ್ಲ, ಅಕ್ಕಿನೇ ತಗೊಂಡು ಭಾರತ ರತ್ನ ತಗೊಂಡು. ರಾಜೀವ್ ಗಾಂಧಿಗೂ ಯಾರು ಕೊಟ್ಟಿದ್ದಿಲ್ಲ, ಅವನು ಈಗ ಆ ಮಕ್ಕಳು ಕೊಟ್ಟಿಲ್ಲ, ತಮ್ಮೇ ತಗೊಂಡ. ಆದ್ರೆ ಈ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮೊರಾರ್ಜಿ ಭಾಯ್ ದೇಸಾಯಿ, ಬಾಬು ಜಗಜೀವನ್ ಭಾರತದ ಉಪ ಪ್ರಧಾನಮಂತ್ರಿ ಇದ್ದಾಗ ಕೊಟ್ಟಂತ ಭಾರತ ರತ್ನ. ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಅಂಬೇಡ್ಕರ್ ಅನ್ಯಾಯತೆ ಯಾರು ಇದ್ರಂದ್ರ ಅವ್ರು ಕಾಂಗ್ರೆಸ್ನಾಗನೇ ಇರ್ಬಾರ್ದು, ಮಾನ ಮರ್ಯಾದೆ. ಯಾಕಂದ್ರೆ ಅಂಬೇಡ್ಕರ್ ಹೇಳ್ತಾರ, ಕಾಂಗ್ರೆಸ್ ಅನ್ನುವಂಥದ್ದು ಬೆಂಕಿ ಉರಿತಿರೋ ಒಂದು ಮನೆ. ನಾ ದಲಿತರಿಗೆ ಕರೆ ಕೊಡ್ತೀನಿ, ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಕಾಂಗ್ರೆಸ್ನಲ್ಲಿ ಹೋಗ್ಬಾರ್ದು ದಲಿತರು ಹೇಳಿ. ಇವತ್ತು ಎಷ್ಟು ಮಂದಿ ಬಿಜಾಪುರದ ಲೀಡರ್ಗಳದ ನೋಡಿಲ್ಲ, ಲೀಡರ್ಗಳು ಎಲ್ಲ ಕಾಂಗ್ರೆಸ್ನವ್ರ ಮನೆ ಮುಂದೆ ನಿಂತಿರ್ತಾರೆ. ನಮ್ಮ ವಿರುದ್ಧ ಹೇಳಿಕೆ ಕೊಡ್ಸಲಕ್ಕೆ ಅವ್ರು ತಯಾರು ಮಾಡಿಬಿಟ್ಟಿರ್ತಾರೆ. ಈ ಹೊಸ ದಲಿತ ಮುಖಂಡರನ್ನು ತಯಾರು ಮಾಡೋದೇ ಈಗ ನಾವು. ನಿಜವಾದಂತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ತಿಳ್ಕೊಂಡಂತ ದಲಿತ ಮುಖಂಡರು ಇವತ್ತು ಭಾರತಕ್ಕೆ ಬೇಕಾಗಿದೆ. ಅಂಬೇಡ್ಕರ್ ನಡೆದಂತ ಹಾದಿಯಲ್ಲಿ ನಮ್ಮ ದಲಿತ ಮುಖಂಡರು ನಡೆದು ಅವರವ್ರ ಓಣಿಗೆ ಹೋಗಿ ಹೇಳಬೇಕು, ಅಂಬೇಡ್ಕರ್ ಹಿಂಗೆ ಹೇಳ್ಯಾರ, ಅಂಬೇಡ್ಕರ್ ಈ ವಿಚಾರ ಇತ್ತು, ಅಂಬೇಡ್ಕರ್ ಈ ರೀತಿ ಅಪಮಾನ ಆಯಿತು. ಅದಕ್ಕೆ ಅಂಬೇಡ್ಕರ್ನ ಯಾರನ್ನು ಆತ್ಮದಲ್ಲಿ ಇವತ್ತು ಅವ್ರಿಗೆ ಗೌರವ ಕೊಡ್ತೀರೋ, ಅಂಬೇಡ್ಕರ್ ಅವರ ಒಂದು ಅನ್ನ ತಿಂತೀರೋ, ಅವ್ರು ಏನಾದರೂ ಅಂಬೇಡ್ಕರ್ನ 2 ಸಲ ಲೋಕಸಭೆದ ಕಳಿಸ್ತಾರೆ ಮುಂಬೈಗೆ, ಆಂಧ್ರದ. ಒಬ್ಬ ಸಾಮಾನ್ಯ ವ್ಯಕ್ತಿ ನಿಂದಿರಿಸಿ ಅಂಬೇಡ್ಕರ್ ಸೂಚಿಸ್ತಾರೆ. ಯಾರು? ಕಾಂಗ್ರೆಸ್. ನಿಮಗೆ ಏನಾರೇ ನೈತಿಕತೆ ಇದ್ರ ಅವಿರೋಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ MP ಮಾಡಬೇಕಾಗಿತ್ತು. ಆದ್ರೆ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದವರು ಯಾರಪ್ಪ ಅಂದ್ರೆ ಅವತ್ತಿನ ಭಾರತೀಯ ಜನಸಂಘದ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾಡಿದ್ರು. ಬಂಧುಗಳೇ, ಇತಿಹಾಸ ಇದ್ಯಾರ ನಾ ದಲಿತ ಬಂಧುಗಳಲ್ಲಿ ಕೈ ನಮನೆ ಮಾಡ್ಕೊತೀನಿ. ಅಂಬೇಡ್ಕರ್ ಅವರ ಅನೇಕ ಅವರೇ ಸ್ವಂತ ಬರೆದಂತ ಪುಸ್ತಕಗಳನ್ನು ಓದಿ ನಮ್ಮಿಂದ ಎಂತೂ ಅಪಾಯ ಇಲ್ಲ ನಿಮಗೆ. ಯಾವ ಜಾತಿಯಿಂದ, ಹಿಂದೂ ಸಮಾಜದ ಯಾವ ಜಾತಿಯಿಂದ ನಿಮ್ಗೆ ಅಪಾಯ ಇಲ್ಲ. ದಲಿತರಿಗೆ ನೀವು ನಾವು ಕೂಡಿತೀವಿ ಅಂದ್ರ ಈ ನನ್ನ ಮಕ್ಕಳೇ ಭಾರತವನ್ನ 2047 ಇಸ್ಲಾಂ ರಾಷ್ಟ್ರ ಮಾಡ್ತಾರೆ ಮಾಡ್ತಾರಲ್ಲ, ಅದರಿಂದ ನಾವೆಲ್ಲ ಬಚಾವಾಗ್ತೀವಿ. ಪಾಕಿಸ್ತಾನದ ದಲಿತರ ಪರಿಸ್ಥಿತಿ ಎಲ್ಲೈತ್ರಿ? ಹಿಂದೂಗಳ ಪರಿಸ್ಥಿತಿ ಏನೈತಿ? ದಲಿತರು ಎಲ್ಲದಾರ ಪಾಕಿಸ್ತಾನದಾಗ? ಒಬ್ಬ ದಲಿತ ಮುಖಂಡ ಇದ್ದ ವರ್ಷದಿಂದ. ಅವಾಗ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಕೂಡಿ ಪಾಕಿಸ್ತಾನ ಕೂಡ ನಾವು ದಲಿತರು ಹೋಗೋಣ ಅಂತೇಳಿ ಹೋದ. ಅವನ ಹೆಸರೇನೋ ಜೋಗೇಂದ್ರನಾಥ್ ಮಂಡಲ್. ಹೌದಲ್ಲಿ ಅಂಬೇಡ್ಕರ್ ಲೆವೆಲ್ ಒಬ್ಬ ಲೀಡರ್. ಅವಾಗ ಜೋಗೇಂದ್ರನಾಥ್ ಮಂಡಲ್ ಅಂತೇಳಿ ಒಬ್ಬ ಮೊಹಮ್ಮದ್ ಅಲಿ ಜಿನ್ನಾ ಏನು ಆಸೆ ಹಚ್ಚಿದಂದ್ರ ನಾವು ನೀವು ಕೂಡಿ ಪಾಕಿಸ್ತಾನ ಮಾಡೋನು, ನಿಮ್ಗೆ ಸಮಾನ ಅವಕಾಶ ಕೊಡ್ತೀನಿ ಅಂತ ಹೇಳಿ ಪಾಪ ಆಶಯ ಹಚ್ಚಿ ಅಂಬೇಡ್ಕರ್ ಹೇಳಿದ್ರು, ಹೋಗ್ಬೇಡು, ಅವ್ರು ತಮ್ಮ ಸಮಾಜ ಬಿಟ್ಟರೆ ಮತ್ತವ್ರ ಅಣ್ತಂಬರಾಗತ್ತೆ ನುಡುಗಿಲ್ಲೋ ಅಂತ ಹೇಳಿದ್ರು ಸಹಿತ ಕೇಳಿಲ್ಲ. ಪಾಪ ಜೋಗೀಂದ್ರನಾಥ್ ಮಂಡಲ್ ಒಬ್ಬ ದಲಿತ ಮುಖಂಡ ಪಾಕಿಸ್ತಾನದ ಹೋಗಿ ಸೇರ್ದ. ಅವನಿಗೆ ಒಂದು ಕ್ಯಾಬಿನೆಟ್ ಮಂತ್ರಿ ಕಾನೂನು ಮಂತ್ರಿ ಮಾಡಿದ ನಾವು. ಆದ್ರೆ ನೀವು ಹೇಳ್ತೀನಿ, ಜೋಗೀಂದ್ರನಾಥ್ ಮಂಡಲ್ ಬಂದು ಕ್ಯಾಬಿನೆಟ್ ಇರಲಿಲ್ಲ, ಒಂದು ಮಾತು ಕೇಳಿಲ್ಲ. ಕಡೆಗೆ ಎಲ್ಲಿಗೆ ಗೊತ್ತಂದ್ರೆ ಜೋಗೀಂದ್ರನಾಥ್ ಮಂಡಲ್ದು ಅವ್ರು ಹೊಡಿಬೇಕಂತ ಪ್ರಯತ್ನ ಮಾಡಿದ್ರು ಮತಾಂಧ್ರಿ ಉಗ್ರವಾದಿಗಳು. ಅವಾಗ ಗೊತ್ತಾಯ್ತು ಜೋಗೀಂದ್ರನಾಥ್ ಮಂಡಲ್ ಕಾನೂನು ಮಂತ್ರಿ, ಪಾಕಿಸ್ತಾನದ ಮೊದಲನೇ ಕಾನೂನು ಮಂತ್ರಿ. ಆ ದಲಿತ ಮುಖಂಡ ರಾತ್ರಿ ಪಾಕಿಸ್ತಾನದಿಂದ ಓಡಿ ಬಂದ ಭಾರತಕ್ಕೆ. ಭಾರತ ಭೂಮಿಯಲ್ಲಿ ಬಂದು ತನ್ನ ಉಳಿದ ಜೀವನ ಕಳೆದು ಸತ್ಯ ಹೋದ. ಜೋಗೀಂದ್ರನಾಥ್ ಮಂಡಲ್ಗೆ ಅವರು ಏನೂ ಮಾಡಿಲ್ಲ. ಅದಕ್ಕೆ ಅಂಬೇಡ್ಕರ್ ಯಾವಾಗಲೂ ಹೇಳ, ನೀವು ಏನಾದ್ರು ಹೋರಾಟ ಮಾಡ್ತಿದ್ರೆ ಹಿಂದೂಗಳ ಹೋರಾಟ ಮಾಡಿ.
ಅವ್ರ ನೀಚ ಕೆಲಸ ಮಾಡೋರು ಹಿಂದೂಗಳ ಅಲ್ಲ ಅನ್ನೋಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಪಂಚತೀರ್ಥ ಮಾಡ್ಯಾರ. ನೀವು ದಿಲ್ಲಿಗೆ ಹೋದ್ರೆ ಅಂದ್ರ ನೋಡಿ, ದಿಲ್ಲಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಯ ಉಸಿರಾದಂತ ಮನಿ ಡೆವಲಪ್ ಮಾಡ್ಯಾರ. 100 ಕೋಟಿ ರೂಪಾಯಿ ಖರ್ಚು ಮಾಡಿ. ಅವ್ರು ಲಂಡನ್ದಲ್ಲಿ ಕಲ್ತಂತ ಆ ಒಂದು ರೂಮ್ ಅನ್ನ ಡೆವಲಪ್ಮೆಂಟ್ ಮಾಡ್ಯಾರ. ಮುಂಬೈ ಚೌಪಾಟಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಏನಾಯ್ತಲ್ಲ ಅದನ್ನ ಡೆವಲಪ್ಮೆಂಟ್ ಮಾಡ್ಯಾರ. ಇವತ್ತ ಅವ್ರು ಹುಟ್ಟಿದಂತ ಊರನ್ನ ಡೆವಲಪ್ಮೆಂಟ್ ಮಾಡ್ಯಾರ. 5 ತೀರ್ಥಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡಿದವ್ರು ಯಾರ್ಯಾರು ಹೋಗ್ತದನು? ಛತ್ರಪತಿ ಶಿವಾಜಿ ಮಹಾರಾಜರು ವಂಶಜರು, ಸಾಹು ಮಹಾರಾಜರು, ಬಡೋದಾ ಮಹಾರಾಜ, ಮೈಸೂರು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ಕಳಿಸಿ ಶಿಕ್ಷಣ ಕೊಟ್ಟವರು ಈ ದೇಶದ ಮಹಾರಾಜ. ಅದಕ್ಕೆ ಬಂಧುಗಳೇ, ದಲಿತರು ಇವ್ರ ಜನಾಂಗದ ಜಗಳ ಹಚ್ಚಲಕ್ಕೆ ಹೋಗ್ತಾರ. ಯಾರು ಒಮ್ಮೆ ನಿರ್ಣಯಕ್ಕೆ ಬರಬೇಡ, ಅದು ಸತ್ಯ ಇತ್ತು ಇನ್ನೂ ಪ್ರಮಾಣಿಸಿ ನೋಡಿ. ಇವತ್ತು ಗಣಪತಿಯ ನಮ್ಮ ಮಹಾಪೌರು ಕೇಳಿದ ನಾಳೆ ಒಂದು 50 ಗಣಪತಿಗಳು ಅಡ್ಡಾಡೇನ್ರಿ. ಎಲ್ಲಾ ಜಾತಿಯವರು ಸಹ ಬಿಜಾಪುರನಾಗ ಇವತ್ತು ಗಣಪತಿನ ಕೂರ್ಸ್ಯಾರ. ಅದು ದಲಿತರು ಓಣ್ಯಾಗೂ ಕೂರ್ಸ್ಯಾರ, ಲಿಂಗಾಯತರು ಓಣ್ಯಾಗೂ ಕೂರ್ಸ್ಯಾರ, ಬ್ರಾಹ್ಮಣರು ಕೂರ್ಸ್ಯಾರ, ಒಟ್ಟು ಸಮಾಜದವರು ಕೂರ್ಸ್ಯಾರ, ಬಂಜಾರ ಸಮಾಜದವರು ಕೂರ್ಸ್ಯಾರ. ಅಂದ್ರೆ ಗಣಪತಿಗೆ ಜಾತಿ ಇಲ್ಲ. ಗಣಪತಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವನೇ ಗಣಪತಿ, ಗಾಂಧಿ ಅಲ್ಲ. ಯಾವಾಗ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗಣಪತಿಯನ್ನ ಮನೆ ಕೂಡಿಸ್ತಿದ್ರು, ಅವಾಗ ಭಯಂಕರ ಸೀಲಿತ್ತು. 5 ದಿವಸ ಮನೆಯಾಗೇನು ಅಂತ ಕೆಲಸ ಹಿಡಿಬಾರ್ದು, ಮಾಂಸಾಹಾರಿ ತಿನ್ನಬಾರ್ದು, ತಾರು ಕುಡಿಬಾರ್ದು, ಜಳಕ ಮಾಡಲಾರ್ದೇ ಗಣಪತಿ ಮೇಲೆ ನೆಳಿಬಾರ್ದು. ಎಷ್ಟು ಪವಿತ್ರವಾಗಿ ಗಣಪತಿಯನ್ನ ಆರಾಧನೆ ಕೆಲವೇ ಮಂದಿ ಮಾಡ್ತಿದ್ರು. ಆದ್ರೆ ಲೋಕಮಾನ್ಯ ತಿಲಕರು ಬ್ರಾಹ್ಮಣರಿದ್ರು ಸಹಿತ ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಗಣಪತಿ ಸಾರ್ವಜನಿಕ ಗಣಪತಿ ಆಗ್ಬೇಕಂತೇಳಿ ಇವತ್ತು ಗಣಪತಿ ಹೊರಗೆ ಬಂದ. ಎಂದ ಗಣಪತಿ ಹೊರಗೆ ಬಂದ ಅಂದು ಸ್ವಾತಂತ್ರ್ಯದ ಕಾಯಿ ಪ್ರಾರಂಭ ಆಯ್ತು. ಇವತ್ತಿನ ಸರ್ಕಾರ ಗಣಪತಿನ ಜೈಲಿಗೆ ಹೋಗ್ಲಕತ್ತಾರ. ಸಲ ನೋಡಿದ್ರಲ್ಲ ಪೊಲೀಸ್ ವ್ಯಾಗ ಕರ್ಕೊಂಡು ಬಂದಿದ್ರು ಗಣಪತಿ. ಒಬ್ಬರ ಮಕ್ಕಳ ಹೋಗಿ ನೀವು ಎಲ್ಲಿ ಹೋಗ್ತೀರಿ ಒಯ್ದಿದ್ರಲ್ಲ ಪೊಲೀಸರು. ಆ ಪೊಲೀಸರು ಅವ್ರಿಗೇನು ತಪ್ಪಿಲ್ಲ. ಅವ್ರು ನೋಡಿ ಪೊಲೀಸ್ ಸ್ಟೇಷನ್ದಾಗೂ ನೀವೇನು ಡ್ಯಾನ್ಸ್ ಮಾಡ್ತೀವಿ, ಅವ್ರಿಗಿಂತ ಬಾರಿ ಡ್ಯಾನ್ಸ್ ಮಾಡಕತ್ತಾರೆ ಎಲ್ಲ ಪೊಲೀಸ್ ಸ್ಟೇಷನ್ ನೋಡಿದಿಲ್ಲ. ನಮ್ಮಲ್ಲಿ ಒಬ್ಬ ಮುಸ್ಲಿಂ ಆಫೀಸರ್ ಇದ್ರು, PSI ಆರಿಫ್ ಮುಸ್ಲಿಂ. ಅವ ನಮ್ಗಿಂತ ಕೇಸರಿ ತೊಟ್ಟಿ ಹಾಕೊಂಡು ಡ್ಯಾನ್ಸ್ ಮಾಡ್ಕೋತ ಗಾಂಧಿ ಚೌಕ್ ಪೊಲೀಸ್ ಗಣಪತಿ ಹೋಯ್ತಿದ್ರು. ನಾ ಅಂಥವ್ರನ್ನ ಎಸ್ತೀವಿ, ಹರಾಮ್ಕೋರ್ನ ನೋ ಹೋಗ್ತೀವಿ. ಡಾಕ್ಟರ್ APJ ಕಲಾಂ ನಾವೆಲ್ಲರೂ ಹೋಗ್ತೀವಿಲ್ಲ. ಇಲ್ಲೊಂದು ಔರಂಗಜೇಬ್ ಹೆಸರು ಇಟ್ಟಿದ್ರು, ಆಲಮ್ಗೀರ್ ರೋಡ್ ಅಂತೇಳಿ. ನನ್ನ ಸರ್ಕಾರ ಇದ್ದಾಗ ಅವನು ತೆಗೆದು ಹೋಗೋದು, ಅದು ಹಾಲಾಯ್ತು ಸುಮ್ಮನೆ ಔರಂಗಜೇಬನ್ನ ಹೆಸರು ತೆಗೆದು ಹೋಗುದು. ಆ ರೋಡಿಗೆ ಹೆಸರಿಟ್ಟ ಡಾಕ್ಟರ್ APJ ಕಲಾಂ ಮಾರ್ಗ. ಕೆಲವೊಂದು ಮಂದಿ ಮಾತಾಡ್ತಾರೆ ಹಲ್ಕ ಹಲ್ಕ, ಸ್ವಲ್ಪ ತಡೀರಿ. ನಮ್ಮವ್ರು ಯಾರು ಮಾತಾಡಿಲ್ಲ ತಕ್ಕಾರ, ನಾನೇ ಮಾತಾಡಬಾರ್ದು ಯಾರಿಗೂ. ಮತ್ತೆ ಯಾರೋ ನನಗೆ ಆಗಿದ್ದ ಬಗ್ಗೆ ಸಿಂಪತಿ ತೋರಿಸಿ ತಾವು ಲೀಡರ್ ಆಗ್ಬೇಕತ್ತಾರ. ಅವ್ರದ್ದು ಏನು ಕೆಲಸ ಇಲ್ಲ. ನಮ್ಮನ್ನ ರಕ್ಷಣೆ ಮಾಡ್ಕೋತಾಗತ್ತ ನಮ್ಮಲ್ಲಿ ದಮ್ ಐತಿ. ನೀವೇನು ನಾಟಕ ಮಾಡಕ್ ಬಂದಿಯಲ್ಲ, ಬಸವನಗೌಡರ ಕುಟುಂಬ ಬಗ್ಗೆ ಅಂತ ಹೇಳಬಾರ್ದಾಗಿತ್ತು. ಏನು ಬೇಡ. ರಾತ್ರಿ ಸಾಬರ್ ಕೂಡ ಇತ್ತು, ಮುಂಜಾನೆ ಇತ್ತು, ಬಾರ ಮಾತಾಕಿ ಜಯಮ್ಮ ನಾರಾಯಣ ಮೊದಲ ಮೆಂಬರ್ಗಳು ಇತ್ತು. ಕಾರ್ಪೊರೇಟರ್ ಹೆಂಗಿದ್ರು ಗೊತ್ತಾನ, ನಮ್ಗಿಂತ ಗೊತ್ತು ದುಡ್ಡು ಮಾಡಿಸ್ಕೊತಿದ್ರು. ಆದ್ರೆ ಸಾಬ್ರಿಗೆ ಹಾಕೋರು ಮಾಡ್ತಿದ್ರು, ನಮ್ಮವ್ರು ಮಾಡ್ತಿದ್ವಿ. ಮಾಡ್ಯಾರೇನ್ರಿ ಹೇಳ್ತಾರೆ
ಈಗ ನಮ್ಮವ್ರು ಆಗ್ಯಾರ ಬಿಜೆಪಿ ಅವರು. ಈ ಬಿಜೆಪಿ ಒಬ್ಬರಾಗ ಎತ್ತಾಡು ಬರೀ ಹಿಂದೂ ಪರವಾಗಿ ಮಾತಾಡಿ ಮುಸ್ಲಿಂ ಬಾಂಧವರನ್ನ ದೂರಿಟ್ಟಾರೆ ಬಿಜೆಪಿಯಿಂದ. ನಾವು ಈ ಸಲ ಜಡ್ಪಿ ತಾಲೂಕು ಪಂಚಾಯತಿ ಟಿಕೆಟ್ ಕೊಡ್ತೀವಿ. ಬರ್ತಾರೆ ಮಗನ, ನೀವು ಕೊಡು, ಬೇಕಾದ ಮಾಡು, 10 ವೋಟ್ ಹಾಕೋದಿಲ್ಲ. ನಾವು ಹೆಂಗೆ ಗಟ್ಟಿದ್ದೀವಲ್ಲ ಈಗ, ಹಿಂಗಿದ್ರೆ ಬಿಜೆಪಿ ಕರ್ನಾಟಕ ಕೊಡೋದು. ಎಲ್ಲರೇ ನಾವು ಅವ್ರನ್ನ ಬಂದ್ ಮಾಡ್ತೀವಿ, ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಸಣ್ಣ ಕೊಟ್ಟರು ಅವರೇ ಕೊಡಪ್ಪ ಮಗ. ನಾನು ಹೋದ್ರೆ ಮುಸಲ್ಮಾನರಿಗೆ ಏಟ್ ಕೊಡ್ತೀವಿ ಟಿಕೆಟ್ ಕೊಡು, ನಾವು ಹಿಂದೂ ಕ್ಯಾಂಡಿಡೇಟ್ ನಿಲ್ಲಿಸ್ತೀವಿ. ನಮ್ಮ ತಾಕತ್ ತೋರಿಸ್ತೀವಿ. ಏನೋ ಸುಮ್ಮ ನಾಟಕ ಮಾಡ್ಕೊಂಡು ಏನೋ ನೀವು ಇನ್ನ ಒಂದು 3-4 ತಿಂಗಳು ಅಷ್ಟೇ ಇರುವ. 6 ತಿಂಗಳ ಹಾರಾಡಿ 6 ತಿಂಗಳ ಹಾರಾಡಿಯವರು ಮುಂದೆ ಬಿಜೆಪಿ ನಮ್ಮ ಕೈಗೆ ಬರೋದು. ಇವೇನು ಹಾರಾಡ್ಲಕತ್ತಾರಲ್ಲ ನನ್ನ ಮಕ್ಕಳು, ಸ್ವಲ್ಪ ಸೆಟಿ ಇರ್ಲಾಕತ್ತಾರಲ್ಲ, ಇವರು ಬರೋಬ್ಬರಿ ಮತ್ತೆ ನೀವು ಸ್ಟೇಜ್ ಮೇಲೆ ಅಲ್ಲಿ ದಂಡೆ ಬಂದು ಎದುರು ನಮ್ಮ ಭಾಷಣ ನೀವು ತಿಳ್ಕೊಂಡ್ರೆ ಇನ್ನೇನು ಒಬ್ಬ ಅವನು ಹೇಳ್ತಾನ, ಇನ್ನೇನು ಬಸವಣ್ಣನ ಬಿಜೆಪಿ ತಗೋದಿಲ್ರಿ. 2 ಸಲ ಅದು ಹೊರಗೆ ಹಾಕೋದು ತಗೋದಕ್ಕೆ ನಿಮ್ಮ ಅಪ್ಪನ ಮನೆ ಆ ಬಿಜೆಪಿ ತಮ್ಮ. ಮುಂದಿನ ಸಲ ನೀವೇನೇ ಹಾರಾಡಕತ್ತಿರಲ್ಲ, ನನ್ನ ಮನೆ ಮುಂದೆ ಬಂದು ಟಿಕೆಟ್ ಕೇಳುವಂತ ಪರಿಸ್ಥಿತಿ ನಮ್ಮನ್ನು ಬಿಟ್ಟು ನಾ 224 ನಿಲ್ಲಿಸ್ತೇನೆ. 130ರಿಂದ 40 ಬರ್ತಾವು. ಅವತ್ತು ಮುಖ್ಯಮಂತ್ರಿಯಾಗಿ ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಗೋಮಾತೆ ಮತ್ತು ಹಿಂದುತ್ವದ ಮೇಲೆ ಪ್ರಮಾಣ ಇಡೀ ರಾಜ್ಯದಲ್ಲಿ ಎಲ್ಲ ಗಣಪತಿಗಳಿಗೆ ಕರೆಂಟ್ ಫ್ರೀ. ಗಣಪತಿಗೆ ಎಲ್ಲ ಗಣಪತಿ ಇಡೀ ರಾಜ್ಯದಾಗ ಯಾವ ಸಣ್ಣ ಗಣಪತಿ ಹಿಡಿದು 11,000 ರೂಪಾಯಿ ಕಟ್ಟಿ ಸರ್ಕಾರದಿಂದ ಫ್ರೀ. ಯಾವರೇ ಗಣಪತಿ ಒಳಗ ಕಲ್ಲು ಹೋಗದ ಒಂದು ಸೀದಾ ಜನತೆ ಅವ್ರ ಕೈಯಲ್ಲಿ ಪೊಲೀಸ್ ಹಳಿ ಬಂದು ಹೋಗೋದು ಎಲ್ಲ AK-47 ಕೊಡಿಸ್ತೀನಿ. ಎಲ್ಲ ಗಣಪತಿ ಮೆರವಣಿಗೆ ಇನ್ನೊಂದು JCB ಬಿಡ್ತೀನಿ. ಯಾವ ಮನೆ ಮ್ಯಾಗಿನ ಕಾಲ ಬರ್ತದ ಆ ಮನೆ ಡಮ್ ಕಬಲದಿರ. ಹೊಸದು ಒಂದು ರಾಜಕೀಯ ಅನಿವಾರ್ಯ ಬರ್ತಂದ್ರೆ ನೀವೆಲ್ಲ ಗಟ್ಟಿಯಾಗಿ ನಿಲ್ತೀರಾ. ಕರ್ನಾಟಕದಾಗ ಭಾರತದ ಹಿತ ಕಾಪಾಡುವಂತ ಕರ್ನಾಟಕದ ಹಿತ ಆದ್ರ ಕೇಂದ್ರದಾಗ ಮೋದಿಯವ್ರಿಗೆ ಸಪೋರ್ಟ್ ನಮ್ಮದು, ಮುಂದೆ ಯೋಗಿಗೆ ಸಪೋರ್ಟ್. ಮೋದಿ ಆದ್ಮ್ಯಾಗ ಯಾರು ಫುಲ್ ಹಿಂದೂಸ್ತಾನ್ ಹಿಂದೂಗಳು ಮಾಡ್ತಾರೆ. ಅದಕ್ಕೆ ಬಂಧುಗಳೇ, ನೀವೇನು ಇವತ್ತು ಕುಡಿರಲ್ಲ, ಇದು ಬರೀ ನಿಂತವ್ರದ್ದು ಅಟ್ಟೆ ಭಾಷಣ ಅಲ್ಲ. ಈಗ ಗಿಡದ ಮ್ಯಾಗ ಮನಿ ನಾಯಿಗೆ ಮ್ಯಾಗ ಅಲ್ಲಿ ನಮ್ಮ ವಿರೋಧಿಗಳಿದಾರಲ್ಲ ಲಫಂಗ್ ನನ್ನ ಮಕ್ಕಳು ಬಿಜೆಪಿ ನಾವೇ ಕಟ್ಟಿರೋ ಶಟಿಲಾಕತ್ತಾರಲ್ಲ, ಆ ಮಕ್ಕಳು ಕೇಳ್ತಿರ್ತಾರೆ, ಆ ಕಾಂಗ್ರೆಸ್ ಮಂತ್ರಿಗಳು ಕೇಳ್ತಿರ್ತಾರೆ, ಕ್ಯಾ ಬೋಲಾರೆ ಅತ್ನಾಳೆ ಪ್ರಾಶಾ ಪಡ್ಬಟ್ಟು ಕ್ಯಾ ಬೋಲಾರೆ. ಎಲ್ಲರೂ ನಾನು ಭಾಷಣ ಕೇಳ್ತಾರೆ. ಹಿಂದೂಗಳು ಕೇಳ್ತಾರ. ಈ ಕೆಲವೊಂದು ಅದಾವಲ್ಲ ಪಾಕಿಸ್ತಾನ ಹುಟ್ಟದಂತ ಲೀಡರ್ ಹೇಳ್ತಾರೆ, ಅವರು ರೆಕಾರ್ಡಿಂಗ್ ಮಾಡ್ಕೊಂಡು ಕೇಳ್ತಾರೆ. ಏನ್ ಮಾತಾಡ್ತಾರೆ? ठीक नहीं रे भैया, यही ठीक है रे भैया, एक मार 2 टुकड़ा होना चाहिए. ಅದಕ್ಕೆ ಬಂಧುಗಳ ಇಡೀ ಕರ್ನಾಟಕ ಜನರನ್ನ ಇವತ್ತ ಕರೆ ಕೊಡ್ತೀನಿ. ನಮ್ಮ ಹಿಂದೂ ಸನಾತನ ಧರ್ಮದ ರಕ್ಷಣೆ ಮಾಡಲಾದಂಥವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ರೆ ನಮ್ಮ ಪಾರ್ಟಿ ಫಿಕ್ಸ್. 224 ಕಡೆ ನಿಲ್ಲಿಸ್ತೀವಿ. ಈಗ ನಾವು ಚಾಮರಾಜನಗರದಿಂದ ಬೀದರ್ವರೆಗೆ ಅಡ್ಡಾಡ್ತೀವಿ.
ಹೊಸ ಹಿಂದೂ ಶಕ್ತಿಯನ್ನ ನಾನು ತಯಾರು ಮಾಡ್ತೀನಿ. ಈ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕಂದ್ರ ಸನಾತನ ಧರ್ಮ ಗೋಮಾತೆಯನ್ನು ರಕ್ಷಣೆ ಮಾಡುವಂತ ಮುಖ್ಯಮಂತ್ರಿ ಆಗ್ಬೇಕು. ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಮಟನ್ ಬಿರಿಯಾನಿ ತಿನ್ನೋ ಮುಂಜಾನೆ 5 ಸಿದ್ದರಾಮಯ್ಯ ಮನೆಗೆ ಹೋಗಿ ಚಹಾ ಕುಡಿಯೋ ಮುಖ್ಯಮಂತ್ರಿ ಆಗ್ಬೇಕು. ಅದಕ್ಕೆ ಹೇಳೀನಿ, ಸಿದ್ದರಾಮಯ್ಯನವರ ದಿನ 3 ವರ್ಷ ಸಾಬ್ರಿಗೆ ಏನ್ ಕೊಡ್ತೀರಿ ಕೊಡ್ರಿ, ಏನ್ ಮಾಡ್ತೀರಿ ಮಾಡ್ರಿ, ನೀವೇನ್ ಹೊಡಿತೀರಿ ಹೊಡ್ರಿ. ನಾವು 2028 ಬಂದಾಗ ಎಲ್ಲ ಸಬ್ಸಿಡಿ ಕಟ್, ಬರೀ 2 ಹಡದ್ರ ಸಬ್ಸಿಡಿ, 2 ಲಕ್ಷ ಆದ್ರೆ ಗೆಟೌಟ್. ಹಿಂದೂಗಳೇ 2 ಹಡಿಬೇಕಂದಾಗ ಅವ್ರು ನೋಡಿ ಮಾನ್ಯ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯರಾದಂತ ಸರಸಂಘ ಚಾಲಕರು ಮೋಹನ್ ಭಾಗವತ್ ಹೇಳ್ಯಾರ, ಹಿಂದೂಗಳು 3 ಹಡಿದೆ ಅಂತೇಳಿ. ನಾ ಹೇಳ್ತೀನಿ ಹಿಂದೂಗಳು 5 ಹಡಿಬೇಕಂತ ಹೇಳ್ತಾರೆ. ಹಂಗಾದ್ರೆ ನಮ್ಮ ದೇಶ ಭಾರತ ಉಳಿತದ. ಅದಕ್ಕೆ ಬಂಧುಗಳೇ, ನಿಮ್ ಕೈ ಮುಗಿದು ಕಳ್ಕೊತೀನಿ. ಬರೀ ಇವತ್ತಷ್ಟೇ ಕೂಡಿದಲ್ಲ, 2028ಕ್ಕೆ ನಾವೇನು ವಿಧಾನಸಭಾ ಮುಂದೆ ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡ್ತೀವಲ್ಲ, ಇಡೀ ರಾಜ್ಯದಲ್ಲಿ ಕೇಸರಿ ಗುಲಾಲ್ ಆಡ್ಬೇಕು, ಜನ ಆಡ್ಬೇಕು. बोलो भारत माता की, सनातन हिंदू धर्म की, वीरराणी ಕಿತ್ತೂರು ಚೆನ್ನಮ್ಮನವರಿಗೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂತ ಸೇವಾಲಾಲ್ ಮಹಾರಾಜರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ವಿಶ್ವಗುರು ಬಸವಣ್ಣ ಅವರಿಗೆ, ಬುದ್ಧನಿಗೆ, ನಿಮಗೆ, ಸನಾತನ ಹಿಂದೂ ಧರ್ಮಕ್ಕೆ ಥ್ಯಾಂಕ್ ಯು, ಧನ್ಯವಾದ. ಗಜಾನನ ಮಹಾರಾಜ್ ಕಿ